ಹೋರಾಟ ಅದು ಬಾಬರ್ನಿಂದ ಆರಂಭಗೊಂಡು ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಆರಂಭಗೊಂಡು ಔರಂಗಜೇಬನಿಂದ ಆರಂಭಗೊಂಡು ಅಕ್ಬರ್ನಿಂದ ಆರಂಭಗೊಂಡು ಈ ಎಲ್ಲ ಸಂದರ್ಭದಲ್ಲಿ 76 ಹೋರಾಟಗಳಾಗಿದೆ. 76 ಹೋರಾಟಗಳ ನಂತರ 1992 ಯಾವಾಗ ರಥಯಾತ್ರೆ ಶುರುವಾಯಿತು, ಅದಾದ ನಂತರ ಇದೀಗ ಸುಪ್ರೀಂ ಕೋರ್ಟ್ನಿಂದಲೇ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಸಿಕ್ಕ ನಂತರ ಈಗಲೂ ಕೂಡ ರಾಮನ ಮೇಲಿನ ಈ ಆರೋಪ ಪ್ರತ್ಯಾರೋಪ ರಾಜಕೀಯ ನಿಂತಿಲ್ಲ. ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ನಾವು ಹೋಗೋದಿಲ್ಲ ಜನವರಿ 22ಕ್ಕೆ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು. ಈ ನಡುವೆ ರಾಮಲಿಂಗಾರೆಡ್ಡಿ ಅವರು 22ನೇ ತಾರೀಕು ನಮ್ಮೆಲ್ಲ ದೇವಸ್ಥಾನಗಳಲ್ಲಿ ಕೂಡ ಪೂಜೆ ಆಗುತ್ತೆ ರೀ, ರಾಮ ಆದರ್ಶ ಪುರುಷ ಅಂತ ಒಂದು ಹೇಳಿಕೆ ಮತ್ತು ಆದೇಶವನ್ನು ಜನವರಿ 7ನೇ ತಾರೀಕು ಕೊಟ್ಟಿದ್ದರು. ಜನವರಿ 22ರಂದು ಎಲ್ಲ ದೇವಾಲಯಗಳಲ್ಲಿ ಪೂಜೆಗೆ ಆದೇಶ ಕೊಟ್ಟಿದ್ದೇನೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಇದೀಗ ಸಿದ್ದರಾಮಯ್ಯನವರು ನನಗೆ ಆದೇಶ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ರಾಮ ಮಂದಿರಕ್ಕೆ ತೆರಳಲ್ಲ ಎಂದ ಬೆನ್ನಲ್ಲೇ ಇದೀಗ ಸರ್ಕಾರ ಉಲ್ಟಾ ಹೊಡೆದಿದೆ. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರಂತೆ ನನಗೆ ಗೊತ್ತೇ ಇಲ್ಲ ಈ ರೀತಿ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ. ಏನು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಕೇಳಿಸಿ. ಹೊಸ ದೇವಸ್ಥಾನ ಅವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಆ ಸಂದರ್ಭದಲ್ಲಿ ವಿಶೇಷ ಪೂಜೆ ಮಾಡಿ ಅಂತ ನಮ್ಮ ಆಯುಕ್ತರಿಗೆ ಹೇಳಿದ್ದೆ. ಅವರು ಇನ್ಸ್ಟ್ರಕ್ಷನ್ಸು ಕೊಡ್ತಾರೆ. ಕೆರೆ ಶ್ರೀರಾಮ ಆದರ್ಶ ಪುರುಷ. ನೀವು 22ನೇ ತಾರೀಕು ವಿಶೇಷ ಪೂಜೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀರಿ. ಮುಜರಾಯಿ ಇಲಾಖೆ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದು ಅಷ್ಟೇ. ಆದೇಶ ಆಗಿದೆ. ನಾನು ಹೇಳಿಲ್ಲ ಅದು ಅಷ್ಟೇ. ಹೊಸ ದೇವಸ್ಥಾನ ಅವತ್ತು ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ ಆ ಸಂದರ್ಭದಲ್ಲಿ ವಿಶೇಷ ಪೂಜೆ ಮಾಡಿ ಅಂತ ನಮ್ಮ ಆಯುಕ್ತರಿಗೆ ಹೇಳಿದ್ದೆ. ಅವರು ಇನ್ಸ್ಟ್ರಕ್ಷನ್ಸು ಕೊಡ್ತಾರೆ. ಕೆರೆ ಶ್ರೀರಾಮ ಆದರ್ಶ ಪುರುಷ. ನೀವು 22ನೇ ತಾರೀಕು ವಿಶೇಷ ಪೂಜೆ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀರಿ. ಮುಜರಾಯಿ ಇಲಾಖೆ ಸರ್ಕಾರದಿಂದ ಆದೇಶ ಆಗಿದೆ. ನಾನು ಹೇಳಿಲ್ಲ ಅದು ಅಷ್ಟೇ. ಆದೇಶ ಆಗಿದೆ.